ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಪ್ಲಿಕೇಶನ್ ಕನ್ನಡ. ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ಕ್ಯಾಪ್ಚರ್ ಮಾಡಿರುವಂತಹ ಪಿಕ್ಚರ್ಸ್ಗಳನ್ನ ಹೇಗೆ ಮೋಷನ್ ಪಿಕ್ಚರ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಳನ್ನ ನೀವು ಮೊದಲು ನೋಡೋದಕ್ಕೋಸ್ಕರ ಬೆಲ್ ಬಟನ್ ಮೇಲೆ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗೆಳೆಯರೇ, ಈ ಆ್ಯಪ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಾದರೆ ಡೌನ್ಲೋಡ್ ಮಾಡ್ಕೊಬೋದು. ಈ ಆ್ಯಪ್ನ ಹೆಸರು ಸ್ಟೋರೀಜಿ ಅಂತ. ಈ ಆ್ಯಪ್ನ ಓಪನ್ ಮಾಡ್ತಿದ್ದಾಗೇ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಟ್ಯುಟೋರಿಯಲ್ನ ನಿಮಗೆ ತೋರಿಸ್ತಾರೆ, ಯಾವ ರೀತಿ ಮೋಷನಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು. ನೀವು ಇಲ್ಲಿ ವಾಚ್ ಟ್ಯುಟೋರಿಯಲ್ ಅಂತ ಇರ್ತದೆ, ಅದರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಟ್ಯುಟೋರಿಯಲ್ನ ನೋಡ್ಬೋದು. ಸೊ ಇಲ್ಲಿ ಕೆಳಗಡೆ ವಾಚ್ ಟ್ಯುಟೋರಿಯಲ್ ಅಂತ ಇದ್ದಾರೆ, ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ವೀಡಿಯೋನ ಯಾವ ರೀತಿ ಇಲ್ಲಿ ಮೋಷನಾಗಿ ಕನ್ವರ್ಟ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಇಮೇಜಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಟ್ರೈನ್ ಅಲ್ಲೇ ಇದೆ, ಇಲ್ಲಿ ಮೇಲ್ಗಡೆ ಬರ್ತಾ ಇರೋ ಹೊಗೆ ಎಲ್ಲ ಮೂವ್ ಆಗ್ತಾ ಇರೋ ರೀತಿ ಮೋಷನಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ಜಿಪ್ಪಾಗಿ ಕನ್ವರ್ಟ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಸೊ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಎಲ್ಲ ಲೈನ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಆರೋ ಮಾರ್ಕ್ ಹಾಕ್ಬಿಟ್ಟು ಇದು ಎಲ್ಲಿ ಹೊಗೆ ಹೋಗ್ತಾ ಇದೆ ಅಲ್ಲೆಲ್ಲ ಒಂದು ಬ್ಲೂ ಡಾಟ್ಸ್ಗಳನ್ನ ಈ ರೀತಿ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ಡಿರೆಕ್ಷನ್ನ ತೋರಿಸಿ ಮೋಷನಾಗಿ ಕನ್ವರ್ಟ್ ಮಾಡ್ತದೆ. ಸೊ ಅದೇ ರೀತಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಅಲ್ಲಿ ಯಾರೋ ನಿಂತಿದ್ದಾರೆ, ಅಲ್ಲಿ ಮೇಲ್ಗಡೆ ಸ್ಕೈ ಇರೋದನ್ನು ಎರೇಸ್ ಮಾಡಿಬಿಟ್ಟು ಅಲ್ಲೊಂದು ಪೂಲ್ನ ಬರೆಸಿ ಬಂದು ಏನೋ ಅಲೆ ಬಂದು ಹೊಡಿತಾ ಇರೋ ರೀತಿ ಮಾಡಿದ್ದಾರೆ. ಸೊ ಅದೇ ರೀತಿ ಮೋಷನಾಗಿ ಕನ್ವರ್ಟ್ ಮಾಡೋದು. ಸೊ ಒಂದು ಪಿಕ್ಚರನ್ನು ಮೊದಲು ರೆಪಲ್ ಮಾಡಿ ತೋರಿಸ್ತೀನಿ, ಆಮೇಲೆ ಒಂದು ಮೋಷನಾಗಿ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಕ್ಲೋಸ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ ಆಕ್ಸೆಪ್ಟ್ ಮಾಡಿ. ಸೊ ಈ ರೀತಿ ಆದಮೇಲೆ ನೀವು ಫೇಸ್ಬುಕ್ಕಿಂದ ಲಾಗಿನ್ ಆಗ್ಬೋದು, ಗೂಗಲಿಂದ ಲಾಗಿನ್ ಆಗ್ಬೋದು, ಫೋನ್ ನಂಬರಿಂದ ಲಾಗಿನ್ ಆಗ್ಬೋದು, ಇಮೇಲಿಂದ ಲಾಗಿನ್ ಆಗ್ಬೋದು, ಯೂಸರ್ ನೇಮಿಂದ ಲಾಗಿನ್ ಆಗ್ಬೋದು. ಸೊ ಯಾವುದರಿಂದ ನೀವು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆಗ್ತಿದ್ದಾಗೇ ಈ ರೀತಿ ಒಂದು ಕ್ರಿಯೇಟ್ ಅಂತ ಒಂದು ಪ್ಲಸ್ ಬಟನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಕಾಣಿಸ್ತದೆ. ಮೊದಲನೇದಾಗಿ ರೆಪಲ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ, ಆಮೇಲೆ ಮೋಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ರೆಪಲ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದ್ಮೇಲೆ ಮೀಡಿಯಾ ಫೈಲನ್ನು ನೀವು ಅಲೋಡ್ ಮಾಡಬೇಕಾಗುತ್ತೆ. ಅಲೋಡ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನೀವು ಯಾವ ಒಂದು ಇಮೇಜನ್ನು ರೆಪಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಇಮೇಜನ್ನು ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಯಾವ ಇಮೇಜ್ ಆಗಿದ್ರು ಆಗಿರ್ಬೋದು. ಸೊ ಎಕ್ಸಾಂಪಲ್ಗೆ ಈ ಇಮೇಜನ್ನು ನಾನು ತೊಗೋತೀನಿ. ಸೊ ಇಮೇಜನ್ನು ನೀವು ಎಷ್ಟಕ್ಕೆ ಬೇಕಷ್ಟಿಗೆ ಕ್ರಾಪ್ನ ಕೂಡ ಮಾಡ್ಕೊಬೋದು ನೋಡಿ. ಕ್ರಾಪ್ನ ಸ್ಕ್ವೇರ್ ಫೀಟಲ್ಲಿ ಮಾಡ್ಕೊಬೋದು. ಅದನ್ನೇ 2.3 ಪಾಸ್ಪೋರ್ಟ್ ಸೈಜಲ್ಲೂ ಬೇಕಾದ್ರೆ ಮಾಡ್ಕೊಬೋದು, 3.2ನಲ್ಲೂ ಮಾಡ್ಬೋದು, 3.4ಅಲ್ಲೂ ಮಾಡ್ಬೋದು, 4.3ನಲ್ಲೂ ಮಾಡ್ಬೋದು, 9.16ನಲ್ಲಿ ಮಾಡ್ಬೋದು, 16.9ನಲ್ಲೂ ಕೂಡ ಮಾಡ್ಬೋದು. ಕಾಸ್ಟ್ಯೂಮ್ಗೆ ಹೋದರೆ ಒರಿಜಿನಲ್ ಸೈಜ್ ಎಷ್ಟಿದೆ ಅಷ್ಟನ್ನೇ ಕೊಟ್ಬಿಟ್ಟು ನೀವು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಇಮೇಜ್ ಪ್ರೊಸೆಸಿಂಗ್ ನಡೀತದೆ. ಸೊ ಪ್ರೊಸೆಸಿಂಗ್ ಆದಮೇಲೆ ಒಂದು ವೀಡಿಯೋ ಬರ್ತದೆ ನೋಡಿ. ಈ ರೀತಿ ಏನು ಮೋಷನ್ ಏನು ಮೂವ್ ಆಗ್ತಾ ಇರೋ ರೀತಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಟ್ಯುಟೋರಿಯಲ್ ತೋರಿಸ್ತಾ ಇರ್ತಾರೆ, ಆ ರೀತಿ ನೀವು ಮಾಡ್ಬೋದು. ಸೊ ನೋಡಿ, ಈ ರೀತಿ ಜಿಪ್ ಫೈಲಾಗಿ ಬರೀ ಇಮೇಜ್ ಜಿಪ್ ಫೈಲಾಗಿ ಕನ್ವರ್ಟ್ ಆಯಿತು. ಈ ರೀತಿ ನೀವು ಮಾಡ್ಬೋದು. ಸೊ ಇಂಟು ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನಿಮ್ಮ ಇಮೇಜ್ ಏನಿದೆ, ಈಗ ನಾನು ಸ್ಕೈ ಮೂವ್ ಆಗ್ತಾ ಇರೋ ರೀತಿ ಒಂದು ಜಿಪ್ಪನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್ಗೆ ಮೋಷನ್ ಅನ್ನೋದು ಇದೆ ನೋಡಿ, ಅದರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸೊ ಯಾವ ಕಡೆ ಮೂವ್ ಆಗಬೇಕು, ಈ ಕಡೆ ಮೂವ್ ಆಗಬೇಕಾ ಇಲ್ಲ ಈ ಕಡೆ ಮೂವ್ ಆಗಬೇಕಾ, ಯಾವ ಕಡೆ ಬೇಕು ನೀವು ಆ ಡ್ಯೂರೇಷನ್ನ ನೀವು ಕೊಡ್ಬೋದು. ಸೊ ನಾನು ಈ ಕಡೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಯಾವ ಕಡೆ ಮೂವ್ ಆಗಬೇಕು ಅನ್ನೋದನ್ನು ಈ ರೀತಿ ಆರೋ ಮಾರ್ಕ್ ಹಾಕಿದ್ರೆ ಸಾಕು. ಸೊ ಈ ರೀತಿ ಹಾಕ್ಬಿಟ್ಟು ಒಂದು ಸಾರಿ ಪ್ಲೇ ಮಾಡಿ ನೋಡಿ. ಸೊ ಮೂವ್ ಆಗ್ತಾಯಿದೆ, ಕೆಳಗಡೆ ಗ್ರೀನರಿನೂ ಕೂಡ ಮೂವ್ ಆಗ್ತಾಯಿದೆ. ಬಟ್ ಗ್ರೀನರಿ ಮೂವ್ ಆಗಬಾರ್ದು, ಬರೀ ಸ್ಕೈ ಮಾತ್ರ ಮೂವ್ ಆಗಬೇಕಂದ್ರೆ ಸೊ ಇಲ್ಲಿ ಸ್ಟೆಬಿಲೈಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಯಾವ ಒಂದು ಪ್ಲೇಸ್ ಮಾತ್ರ ಮೂವ್ ಆಗಬೇಕು
ಅದನ್ನು ಬಾಕ್ಸ್ ಟೈಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ಯಾವ ಶೇಪಲ್ಲಾದರೂ ನೀವು ಅಷ್ಟಾಗ್ಲನ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಟೈಪಲ್ಲಿ ನೋಡಿ ಈ ರೀತಿ ಡಾಟ್ ಹಾಕ್ಕೊಂಡು ಯಾವ ಜಾಗ ಮಾತ್ರ ನಿಮಗೆ ಮೂವ್ ಆಗಬೇಕು ಅದನ್ನು ಮಾತ್ರ ಈ ರೀತಿ ಡಾಟ್ ಹಾಕ್ಕೊಂಡು ಈ ರೀತಿ. ಸೊ ಈ ರೀತಿ ಡಾಟ್ ಹಾಕಿದ್ಮೇಲೆ ಒಂದು ಸಾರಿ ಪ್ಲೇ ಮಾಡಿ ನೋಡಿ. ಸೊ ಬರೀ ಈಗ ಸ್ಕೈ ಮಾತ್ರ ಮೂವ್ ಆಗ್ತಾಯಿದೆ, ಬಟ್ ಗ್ರೀನರಿ ಎಲ್ಲ ಹಾಗೆ ಇದೆ. ಸೊ ಈ ರೀತಿ ಒಂದು ಜಿಪ್ ಫೈಲನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೋದು ಅಥವಾ ಶೇರ್ ಮಾಡ್ಬೋದು. ಸೊ ಇದನ್ನು ಸೇವ್ ಮಾಡಬೇಕಂದ್ರೆ ಮೇಲ್ಗಡೆ ಒಂದು ಬಟನ್ ಕಾಣಿಸ್ತಾಯಿದೆ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಇದನ್ನು ಸೇವ್ ಮಾಡ್ಕೊಬೋದು. ಸೊ ಒಂದು 100% ಆದ ತಕ್ಷಣ ನಿಮ್ಮ ವಿಡಿಯೋ ನಿಮ್ಮ ಒಂದು ಗ್ಯಾಲರಿಗೆ ಈ ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರ್ತದೆ. ಸೊ ಗೆಳೆಯರೆ, ಅದೇ ರೀತಿ ಸೆಕೆಂಡ್ ಒನ್ ಮೋಷನ್ ಅನ್ನೋದ್ರ ಬಗ್ಗೆ ಈಗ ಹೇಳ್ಕೊಡ್ತೀನಿ ನೋಡಿ. ಸೊ ವಿಡಿಯೋ ನಿಮ್ಮ ಗ್ಯಾಲರಿಗೆ ಡೌನ್ಲೋಡ್ ಆಗಿದೆ. ಸೊ ಅದೇ ರೀತಿ ಮೋಷನ್ ಬಗ್ಗೆ ಇವಾಗ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಪ್ಲಸ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ ಮೋಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಒಂದು ಇಮೇಜನ್ನು ಪಿಕ್ ಮಾಡ್ಕೊಬೇಕು, ಯಾವುದಾದ್ರೂ ಆಗಿರ್ಬೋದು. ಸೊ ಅದೇ ರೀತಿ ನೋಡಿ ಇದೇ ಇಮೇಜನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ಕ್ರಾಪ್ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಕ್ರಾಪ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಡಿ. ಪ್ರೊಸೆಸಿಂಗ್ ಆದಮೇಲೆ ಒಂದು ವೀಡಿಯೋ ಕ್ಲಿಪ್ಪನ್ನು ನೀವು ಇಟ್ಕೋಬೇಕಾಗುತ್ತೆ, ಯಾವುದಾದ್ರೂ ಸರಿ. ಸೊ ಸ್ಕೈ ಅನ್ನೋದ್ರ ಇರೋದನ್ನು ಗ್ಯಾಲಕ್ಸಿ ರೀತಿ ನಾನು ಬ್ಲೂ ಡಾರ್ಕ್ ಗ್ಯಾಲಕ್ಸಿ ಇಲ್ಲ ಬ್ಲ್ಯಾಕ್ ಡಾರ್ಕ್ ಗ್ಯಾಲಕ್ಸಿ ಆ ರೀತಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಡ್ ವೀಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದ್ಮೇಲೆ ನಿಮ್ಮ ಒಂದು ವೀಡಿಯೋ ಏನಿದೆ ಮೀಡಿಯಾ ಫೈಲಿಗೆ ಕರ್ಕೊಂಡೋಗಿ ಯಾವ್ಯಾವ ವೀಡಿಯೋ ಇದೆ ಆ ವಿಡಿಯೋ ಎಲ್ಲ ತೋರಿಸುತ್ತೆ. ನೀವು ಯಾವ ವಿಡಿಯೋ ಬೇಕಾದರೂ ಇಲ್ಲಿ ಪಿಕ್ ಮಾಡ್ಕೊಬೋದು. ಸೊ ಇಲ್ಲಿ ಲೋಡ್ ಆಗ್ತಾಯಿದೆ. ಸೊ ನಿಮ್ಮ ಯಾವುದೋ ಒಂದು ವಿಡಿಯೋ ಇದೆ ಅದನ್ನು ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಟ್ಯಾಪ್ ಮಾಡಾದ್ಮೇಲೆ ಈ ರೀತಿ ಟ್ರಿಮ್ ಮಾಡಬೇಕು. ನಿಮಗೆ ಎಲ್ಲಿವರೆಗೂ ನಿಮ್ಮ ವಿಡಿಯೋ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಟ್ರಿಮ್ ಮಾಡಿ. ಸೊ ಈ ರೀತಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಈ ರೀತಿ ಸೆಟ್ ಮಾಡಿ ಟ್ರಿಮ್ ಮಾಡ್ಕೊಬೋದು. ಟ್ರಿಮ್ ಆದಮೇಲೆ ನೀವು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಇದು ಕೂಡ ಪ್ರೊಸೆಸ್ ಮಾಡಿದ್ದೆ. ಸೊ ಇಲ್ಲಿ ನಮ್ಮ ಮೊದಲು ಏನು ಪಿಕ್ಚರನ್ನು ಕ್ಲಿಕ್ ಮಾಡಿದ್ವಿ ಅದು ಇಲ್ಲಿ ಬಂದಿದೆ. ವಿಡಿಯೋ ಈ ಥರ ಬ್ಯಾಕ್ಗ್ರೌಂಡಲ್ಲಿದೆ. ಈಗ ಎರೇಸರ್ ಅಂತ ಅದೇ ಕೊಟ್ಬಿಟ್ಟಿದೆ, ಸೆಲೆಕ್ಟ್ ಮಾಡ್ಕೊಂಡಿದೆ. ಮ್ಯಾಜಿಕ್ ಬ್ರಷನ್ನು ಅದೇ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೊ ನೀವು ಎಷ್ಟು ಬೇಕು ಸ್ಟ್ರೆಂತ್ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಕೈ ನೀವು ಏನನ್ನು ರಿಮೂವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಅದ್ರ ಮೇಲೆ ಸುಮ್ಮನೆ ಬ್ರಷ್ ಟೈಪು ಬ್ರಷ್ ಮಾಡ್ತಾಯಿದ್ವಿ ಈ ರೀತಿ. ಸೊ ಈ ರೀತಿ ಬ್ರಷ್ ಮಾಡಿ. ಸೊ ಈ ರೀತಿ ಬ್ರಷ್ ಮಾಡ್ತಾ ಹೋದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ವಿಡಿಯೋ ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಈ ರೀತಿ ಬ್ರಷ್ ಮಾಡ್ತಾ ಹೋಗಿ. ಗ್ರೀನರಿ ಹೊರಟೋಗ್ಬಿಡುತ್ತೆ ಅಂತ ಏನು ಭಯ ಪಡಬೇಕಾಗಿಲ್ಲ, ಅದೇ ಆಟೋಮೆಟಿಕ್ಕಾಗಿ ನೀವು ಯಾವುದನ್ನು ಒಂದು ಸಾರಿ ಇಲ್ಲಿ ಮೂಲೆಯಿಂದ ಸ್ಟಾರ್ಟ್ ಮಾಡ್ತಿರಲ್ಲ ಎಲ್ಲಿವರೆಗೂ ಕ್ರಾಪ್ ಆಗಬೇಕಂತ ಅಷ್ಟನ್ನು ಅದೇನೇ ಕ್ರಾಪ್ ಮಾಡ್ಕೊಳ್ತೀವಿ. ಸೊ ಸ್ವಲ್ಪ ಸ್ಟ್ರೆಂತನ್ನು ಜಾಸ್ತಿ ಮಾಡೋಣ. ಸ್ವಲ್ಪ ಸ್ಟ್ರೆಂತನ್ನು ಜಾಸ್ತಿ ಮಾಡಿ. ಸೊ ಎಲ್ಲ ಎರೇಸ್ ಆದಮೇಲೆ ಒಂದ್ಸರಿ ಪ್ಲೇ ಮಾಡಿ ನೋಡಿ. ಸೊ ಈಗ ನೋಡ್ತಾ ಇರೋ ನೋಡಿ ಈ ರೀತಿ ಹಿಂದ್ಗಡೆಯಿಂದ ಸ್ಕೈ ಹೋಗಿ ಗ್ಯಾಲಕ್ಸಿ ಬಂದಿದೆ. ಸೊ ಇದೇನೇ ಮೋಷನ್. ಈ ರೀತಿ ಮೋಷನಾಗಿ
ಈ ರೀತಿ ಎಲ್ಲ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಜಿಪ್ ಫೈಲಾಗಿ ವಾಟ್ಸಪ್ಪಲ್ಲಿ ಇಮೇಲ್ ಜಿಮೇಲಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿ ಮೋಷನಾಗಿ ಕನ್ವರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬಹುದು. ಸೊ ಇಲ್ಲಿ ನಿಮ್ಮ ಫೈಲನ್ನು ಸೇವ್ ಮಾಡಿಕೊಂಡು ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡಿ ಈ ರೀತಿ ರೆಸಲ್ಯೂಷನ್ ಬೇಕಾದರೆ ನಿಮಗೆ ಪ್ರೋಗೆ ಹೋಗಬೇಕಾಗುತ್ತೆ. ಸೊ ಪ್ರೋ ವರ್ಷನ್ ನೀವು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೇವ್ ಅನ್ನೋ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಈಗ ನೀವು ಏನು ಮೋಷನ್ ಎಡಿಟ್ ಮಾಡಿರ್ತೀರ ಅದು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಸೊ ಇದು ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತದೆ, ವೆಯ್ಟ್ ಮಾಡಬೇಕು ನೀವು. ಸೊ ಇದೇ ರೀತಿ ಗೆಳೆಯರೇ ನೀವು ನಿಮ್ಮ ಫೋಟೋಸ್ ಏನೇನಿದೆ ಅದನ್ನೆಲ್ಲ ರೆಪಲ್ಲ ಮಾಡ್ಬೋದು, ಹಾಗೆಯೇ ಮೋಷನ್ ಕ್ಯಾಪ್ಚರ್ ಮಾಡ್ಬೋದು, ಈ ರೀತಿ ಎಲ್ಲ ಮಾಡ್ಬೋದು. ಸೊ ಈಗಾಗಲೇ ಡೌನ್ಲೋಡ್ ಆಗಿದೆ ವಿಡಿಯೋ, ನಿಮ್ಮ ಗ್ಯಾಲರಿಗೆ ಬಂದಿರ್ತದೆ. ನೀವು ಅಲ್ಲಿಂದ ಬೇಕಾದ್ರೆ ನೀವು ವೀಡಿಯೋಸ್ನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಸೊ ಗೆಳೆಯರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ಈ ವಿಡಿಯೋ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.